ಎಲ್ಲರಿಗೂ ನಮಸ್ಕಾರ. ಇವತ್ತು ಬ್ಯಾಂಕ್ ನಿಫ್ಟಿಲಿ ಮತ್ತು ನಿಫ್ಟಿಲಿ ಯಾವ ರೀತಿ ಅನಾಲಿಸಿಸ್ನ ಮಾಡಿದ್ವಿ, ಯಾವ ರೀತಿನ ಟ್ರೇಡ್ ಸೆಟಪ್ ಮಾಡ್ಕೊಂಡು ಮಾರ್ಕೆಟ್ನಲ್ಲಿ ಟ್ರೇಡನ್ನು ಮಾಡಿದ್ವಿ ಅಂತೇಳಿ ಒಂದ್ಸಲ ಮಾರ್ಕೆಟ್ ಬಿಹೇವಿಯರ್ನ ತಿಳ್ಕೊಂಡು ಬರೋಣ, ಓಕೆನಾ. ಸೊ ಆಮೇಲೆ ನಾಳೆ ಮಾರ್ಕೆಟ್ನಲ್ಲಿ ಯಾವ ರೀತಿ ಟ್ರೇಡ್ ಸೆಟಪ್ ಮಾಡ್ಕೋಬೇಕಂತೇಳಿ ತಿಳಿಸ್ಕೊಡ್ತೇನೆ. ಓಕೆ, ಸೊ ಫಸ್ಟ್ ನೋಡೋಣ ಮಾರ್ಕೆಟ್ನಲ್ಲಿ ಯಾವ ರೀತಿ ಬಿಹೇವಿಯರ್ ಇತ್ತಂತೇಳಿ. ಸೊ ಓಕೆ, ಸೊ ಅಬ್ಸರ್ವ್ ಮಾಡಿ. ಫಸ್ಟ್ ಕ್ಯಾಂಡಲಲ್ಲಿ ಏನಾಗಿದೆ ಅಂದರೆ ಗ್ಯಾಪ್ ಅಪ್ ಅನ್ನು ಮಾಡ್ಕೊಂಡಿದ್ದಾರೆ. ಎಲ್ಲರೂ ಅನ್ಕೋಬೋದು ಈ ಪಾಯಿಂಟಲ್ಲಿ ಕ್ಲೋಸ್ ಆಗಿರೋ ಮಾರ್ಕೆಟ್ ಏನಾಗಿದೆ ಅಂದರೆ ಈ ಪಾಯಿಂಟಲ್ಲಿ ಏನಾಗುತ್ತೆ, ಓಪನ್ ಆಗಿ ಇಲ್ಲಿ ಬಂದು ಕ್ಲೋಸ್ ಮಾಡ್ತಾರೆ, ಓಕೆನಾ. ಅದಕ್ಕೂ ಕಾರಣ ಇದೆ, ಯಾಕಂದರೆ ಇಲ್ಲಿ ಸುಮಾರು ಸಲ ಪ್ರೈಸ್ ಆ್ಯಕ್ಷನ್ ನಡೆದಿರೋದ್ರಿಂದ ಇದನ್ನು ಏನಂತ ಕರಿತೀವಿ ಅಂದರೆ POI ಅಂತೇಳಿ ಕರಿತೀವಿ, ಓಕೆನಾ. ಪಾಯಿಂಟ್ ಆಫ್ ಇಂಟ್ರೆಸ್ಟ್ ಅಂತೇಳಿ ಕರಿತೀವಿ. ಮಾರ್ಕೆಟಲ್ಲಿ ಬೈ ಸೆಲ್ ನಡೆದಿರುವಂಥ ಸುಮಾರು ಸಲ ಏನಾಗಿದೆ ಅಂದರೆ ಈ ಏರಿಯಾದಲ್ಲಿ ಪ್ರೈಸ್ ರಿಯಾಕ್ಷನ್ ಆಗಿದೆ. ಸೊ ಹಾಗಾಗಿ ಏನಾಗಿದೆ, ಪ್ರೈಸು ಆ ಪಾಯಿಂಟಿಂದ ಏನು ಮಾಡಿದ್ದಾರೆ ಅಂದರೆ ಸೆಲ್ಲಿಂಗ್ನ ಮಾಡಿದ್ದಾರೆ, ಓಕೆನಾ. ಸೊ ಸೆಲ್ಲಿಂಗ್ನ ಮಾಡಿಕೊಂಡು ನೆಕ್ಸ್ಟ್ ಏನಾಗಿದೆ ಅಂದರೆ ಇವೇನು ಸೆಲ್ಲಿಂಗ್ ಕ್ಯಾಂಡಲ್ದಲ್ಲಿ ಏನಾಗಿದ್ದಾರೆ ಅಂದರೆ ಸೆಲ್ಲರ್ನ ಟ್ರ್ಯಾಪ್ ಮಾಡಿ ನೆಕ್ಸ್ಟ್ ಪ್ರೈಸ್ ಏನಾಗಿದೆ ಅಂದರೆ ಒಳಗಡೆ ಹೋಗಿದೆ, ಓಕೆನಾ. ಸೊ ಒಳಗಡೆ ಹೋದ್ಮೇಲೆ ಮತ್ತೇನು ಮಾಡಿದ್ದಾರೆ ಅಂದರೆ ಈ ಸೆಲ್ಲರ್ಸ್ ಟಾಪಲ್ಲಿ ಸ್ಟ್ರಾಂಗ್ ಇರೋದ್ರಿಂದ ಸೊ ಅದೇ ಪಾಯಿಂಟಿಂದ ರಿಜೆಕ್ಷನ್ ಆಗಿ ಕೆಳಗಡೆ ಬಂದಿದೆ, ಹೌದಾ. ಸೊ ಕೆಳಗಡೆ ಬಂದಮೇಲೆ ಏನಾಗಿದೆ ಅಂದರೆ ಸೆಲ್ಲರ್ನ ಏನು ಮಾಡಿದ್ದಾರೆ ಅಂದರೆ ಎಮೋಷ್ನಲಿ ಸೆಲ್ ಮಾಡಿದವ್ರನ್ನ ಏನು ಮಾಡಿದ್ದಾರೆ ಅಂದರೆ ಸೆಲ್ಲಿಂಗ್ ಆಗುತ್ತೆ ಅಂತೇಳಿ, ಸ್ವಿಂಗ್ ಬ್ರೇಕ್ ಡೌನ್ ಆಗುತ್ತೆ ಅಂತೇಳಿ ಸೆಲ್ ಮಾಡಿದವ್ರನ್ನ ಟ್ರ್ಯಾಪ್ ಮಾಡಿ ಏನು ಮಾಡಿದ್ದಾರೆ ಅಂದರೆ ಇದೇ ಪಾಯಿಂಟಿಂದ ರಿವರ್ಸಲ್ ಮಾಡಿದ್ದಾರೆ. ಬಟ್ ರಿವರ್ಸಲ್ ಮಾಡಿದ್ದಾರೆ, ಹೌದಾ. ಸೊ ಈ ಮೂವನ್ನು ಯಾವುದೇ ಕಾರಣಕ್ಕೂ ಇದು ರಿಯಲ್ ಬೈಯಿಂಗ್ ಆ್ಯಕ್ಟಿವಿಟಿ ಆಗಿಲ್ಲ, ಕ್ಲಾರಿಟಿ ಕೊಟ್ಟಿಲ್ಲ ಮಾರ್ಕೆಟ್ನಲ್ಲಿ, ಓಕೆನಾ. ಸೊ ಟೆಂಪ್ರರಿ ಮಾರ್ಕೆಟ್ನಲ್ಲಿ ಮೂಮೆಂಟನ್ನು ಕೊಟ್ಟಿದ್ದಾರೆ. ಇದೊಂದು ಬೈಯಿಂಗ್ ಆ್ಯಕ್ಟಿವಿಟಿ ಆಗಿದೆ. ಮಾರ್ಕೆಟ್ ಇವಾಗ ಪುಲ್ ಬ್ಯಾಕ್ ಬಂದು ಮೇಲ್ಗಡೆ ಹೋಗುತ್ತೆ ಅಂತ ಅನಿಸಿತ್ತು, ಹೌದಲ್ವಾ. ಸೊ ನಮ್ಗೆ ಹೇಳ್ತಾ ಇದೆ ಇದು ಯಾವುದೇ ಕಾರಣಕ್ಕೂ ಇದು ರಿಯಲ್ ಬೈಯಿಂಗ್ ಆ್ಯಕ್ಟಿವಿಟಿ ಅಲ್ಲ ಅಂತೇಳಿ ಆರ್ಡರ್ ಫ್ಲೋದಲ್ಲಿ ನಮಗೆ ತಿಳಿಸ್ಕೊಟ್ಟಿದೆ, ಓಕೆನಾ. ಸೊ ನಾವೇನು ಮಾಡ್ತಾ ಇದ್ವಿ ಅಂದರೆ ಟಾಪಲ್ಲಿ ರಿಜೆಕ್ಷನ್ ಆಗುವುದನ್ನು ಅಬ್ಸರ್ವ್ ಮಾಡ್ತಾ ಇದ್ದೀವಿ, ಓಕೆನಾ. ಸೊ ಈ ರಿಜೆಕ್ಷನ್ ಅಬ್ಸರ್ವ್ ಮಾಡಬೇಕಾದ್ರೆ ಸ್ಟ್ರಾಂಗ್ ಆಗಿ ಸೆಲ್ಲರ್ಸ್ ಬಂದು ಕುಂತಿದ್ದಾರೆ ಈ ಟಾಪಲ್ಲಿ, ಓಕೆನಾ. ಎಕ್ಸಾಕ್ಟ್ ಆಗಿ ನಮ್ಮ ಗ್ರೂಪಲ್ಲಿ ಕೂಡ ನಾವು ಅಪ್ಡೇಟ್ ಮಾಡಿದ್ವಿ. ಎಕ್ಸಾಕ್ಟ್ ಆಗಿ ಈ ಕ್ಯಾಂಡಲಲ್ಲಿ ಸೆಲ್ಲರ್ಸ್ ಬಂದಿದ್ದಾರೆ ಅಂತೇಳಿ ಎಕ್ಸಾಕ್ಟ್ ಆಗಿ ಕೊಟ್ಟಿದ್ವಿ. ಅದೇ ಕ್ಯಾಂಡಲಿಂದ ಪ್ರೈಸ್ ಪುಲ್ ಬ್ಯಾಕ್ ಹೋಗಿ ಯಾವುದೇ ಕಾರಣಕ್ಕೂ ಎಸಲೆಂಟ್ ಆಗಿಲ್ಲ. ಅದೇ ಪಾಯಿಂಟಿಂದ ಪ್ರೈಸ್ ಹೋಲ್ಡ್ ಆಗಿ ಕೆಳಗಡೆ ತೊಗೊಂಡು ಬಂದಿದ್ದಾರೆ. ತುಂಬಾನೇ ಸೆಲ್ಲರ್ಸ್ ಎಂಟ್ರಿ ಕೊಟ್ಟು ಮಾಡಿ ಏನು ಮಾಡಿದ್ದಾರೆ ಅಂದರೆ ಮಾರ್ಕೆಟನ್ನು ಕೆಳಗಡೆ ತೊಗೊಂಡು ಬಂದಿದ್ದಾರೆ, ಓಕೆ. ಸೊ ಈ ರೀತಿನ ನಾವು ಅನಾಲಿಸಿಸ್ನ ಮಾಡಿ ಗ್ರೂಪಲ್ಲಿ ಕೊಡ್ತಾ ಇರ್ತೀವಿ, ಓಕೆ. ಸೊ ನೋಡ್ಬೋದು ಎಕ್ಸಾಕ್ಟಾಗಿ ರಿಸ್ಕ್ ಬಂದು ನಮ್ಮದು ಪಾರ್ಟ್ ಎಷ್ಟಿತ್ತು ಅಂದರೆ ಮಾರ್ಕೆಟ್ನಲ್ಲಿ ಬರೀ 30 ಪಾಯಿಂಟ್ ಅಷ್ಟೇ, ಓಕೆನಾ. ಸೊ 30 ಪಾಯಿಂಟ್ ಮಾತ್ರ ರಿಸ್ಕ್ ಇತ್ತು. ಟಾರ್ಗೆಟ್ ನಮ್ದು ಎಷ್ಟಿತ್ತು ಅಂದರೆ ಆಲ್ಮೋಸ್ಟ್ ನೋಡಿ ಅಬ್ಸರ್ವ್ ಮಾಡಿ, ಟಾರ್ಗೆಟ್ ಇಲ್ಲಿ ಕೊಟ್ಟಿದ್ದೀವಿ, ಓಕೆನಾ. TP2 ಇಲ್ಲಿ ಕೊಟ್ಟಿದ್ದೀವಿ. ಸೊ ಟಾರ್ಗೆಟ್ 1 ಇಲ್ಲಿ ಕೊಟ್ಟಿದ್ವಿ, ಎಕ್ಸಾಕ್ಟಾಗಿ ಈ ಲೆವೆಲ್ ಕೊಟ್ಟಿದ್ವಿ, ಅದು ಕೂಡ ಕ್ಲಿಯರ್ ಆಗಿದೆ. ಆಲ್ಮೋಸ್ಟ್ ಇವಾಗ ಮಾರ್ಕೆಟ್ನಲ್ಲಿ 200 ಪಾಯಿಂಟ್ಸ್ ರ್ಯಾಲಿ ಆಗಿದೆ, ಓಕೆನಾ. ಸೊ ಅದೇ ರೀತಿ ಇಲ್ಲಿ ಕೂಡ ಬರಬೇಕಾಗತ್ತೆ, ಓಕೆ. ಸೊ ಈ ಥರ ನಮ್ಮ ಟಾರ್ಗೆಟನ್ನು ಯಾವಾಗಲೂ ಮಾರ್ಕೆಟ್ನಲ್ಲಿ ರಿಸ್ಕನ್ನು ಸ್ಮಾಲ್ ಪಾರ್ಟ್ ಆಗಿ ಥಿಂಕ್ ಮಾಡಬೇಕಾಗತ್ತೆ, ಓಕೆನಾ. ಟಾರ್ಗೆಟನ್ನು ಬಿಗ್ ಇಟ್ಕೋಬೇಕಾಗತ್ತೆ, ಓಕೆ. ಈ ರೀತಿ ನಾವು ಅನಾಲಿಸಿಸ್ನ ಮಾಡಿ ಟ್ರೇಡನ್ನು ಮಾಡೋದ್ರಿಂದ ನಾವೇನು ಮಾಡ್ತೀವಿ, ಮಾರ್ಕೆಟ್ನಲ್ಲಿ ಸಕ್ಸಸ್ ಆಗ್ತೀವಿ, ಓಕೆನಾ. ಸರ್ವೈವಲ್ ಆಗ್ತೀವಿ, ಓಕೆ. ಸೊ ನಾಳೆ ಮಾರ್ಕೆಟ್ನಲ್ಲಿ ಯಾವ ರೀತಿ ಬಿಹೇವಿಯರ್ ಇರುತ್ತೆ ಅಂತೇಳಿ ಬ್ಯಾಂಕ್ ನಿಫ್ಟಿದು ತಿಳ್ಕೊಂಡು ಬರೋಣ, ಓಕೆ. ಸೊ ಮಾರ್ಕೆಟ್ನಲ್ಲಿ ನೋಡೋಣ ಇವಾಗ. ಸೊ ಇವಾಗ ನೆಕ್ಸ್ಟ್ ಏನಾಗಬೇಕಂದ್ರೆ ನಾಳೆ ಬ್ಯಾಂಕ್ ನಿಫ್ಟಿಯಲ್ಲಿ ಈ ಥರ ಒಂದು ಸ್ಟ್ರಾಂಗ್ ಸೆಲ್ಲಿಂಗ್ ಆಗಬೇಕಾಗುತ್ತೆ, ಓಕೆನಾ. ಸೊ ಈ ಥರ ಒಂದು ಸ್ಟ್ರಾಂಗ್ ಸೆಲ್ಲಿಂಗ್ ಆಗಬೇಕಾಗತ್ತೆ ಮಾರ್ಕೆಟ್ನಲ್ಲಿ. ಈ ರೀತಿ ಸ್ಟ್ರಾಂಗ್ ಸೆಲ್ಲಿಂಗ್ ಆದಮೇಲೆ ಯಾವುದೇ ಕಾರಣಕ್ಕೂ ಸೆಲ್ಲಿಂಗು ಹೋಗಬಾರ್ದು, ಓಕೆನಾ. ಸೊ ಸೆಲ್ಲಿಂಗ್ ಹೋಗಬಾರ್ದು, ಯಾವುದೇ ಕಾರಣಕ್ಕೂ ಸೆಲ್ಲಿಂಗ್ ಹೋಗಬಾರ್ದು. ಎನಿ ಟೈಮ್ ಏನಾಗುತ್ತೆ ಮಾರ್ಕೆಟ್ನಲ್ಲಿ ನೆಕ್ಸ್ಟ್ ಏನಾಗುತ್ತೆ ಅಂದರೆ ಇಲ್ಲಿ ಬಾಟಮಲ್ಲಿ ಬಯರ್ಸ್ ಎಂಟ್ರಿ ಕೊಡ್ತಾರೆ, ಓಕೆನಾ. ಸೊ ಬಾಟಮಲ್ಲಿ 2 ಕ್ಯಾಂಡಲ್ ಸ್ಟ್ರಾಂಗ್ ಆಗಿ ಬೈಯಿಂಗ್ ಆ್ಯಕ್ಟಿವಿಟಿ ಕೊಡ್ತಂದರೆ ನಾವು ನೋಡಬೇಕು, ಅಬ್ಸರ್ವೇಷನ್ ಮಾಡಬೇಕು. ಇಲ್ಲಿ ಬಾಟಮಲ್ಲಿ ಏನಾದರೂ ಬಯರ್ಸ್ ಎಂಟ್ರಿ ಕೊಟ್ಟಂದರೆ ನೆಕ್ಸ್ಟ್ ನಾವು ಏನು ಮಾಡ್ಬೇಕಂದ್ರೆ ಫುಲ್ ಬ್ಯಾಕ್ ಬರೋವರೆಗೂ ವೇಟ್ ಮಾಡಬೇಕಾಗುತ್ತೆ, ಸ್ಮಾಲ್ ರಿಸ್ಕನ್ನು ಇಟ್ಕೊಂಡು. ಸೊ ನಾವೇನು ಮಾಡ್ಬೇಕಂದ್ರೆ ಬಾಟಮಿಂದ ಮಾರ್ಕೆಟನ್ನು ಎಲ್ಲಿವರೆಗೂ ನೋಡ್ಬೋದು ಟಾರ್ಗೆಟನ್ನು. ಸೊ 55,950ವರೆಗೂ ಹೋಗುತ್ತೆ, ಓಕೆನಾ. ಸೊ ಇಲ್ಲಿವರೆಗೂ ನಾವು ಏನು ಮಾಡ್ಬೋದು ಅಂದರೆ ಟಾರ್ಗೆಟನ್ನು ಸೆಟ್ ಮಾಡ್ಬೋದು ಬ್ಯಾಂಕ್ ನಿಫ್ಟಿಯಲ್ಲಿ, ಓಕೆ. ಸೊ ಅದೇ ರೀತಿ ನೆಕ್ಸ್ಟ್ ಟ್ರೇಡ್ ಸೆಟಪ್ ಎಲ್ಲಿ ಮಾಡ್ಕೋಬೇಕಂದ್ರೆ ಬ್ಯಾಂಕ್ ನಿಫ್ಟಿಲಿ ಏನಾದರೂ ಈ ಅಬ್ಸರ್ವ್ ಮಾಡಿ ಲೆವೆಲ್ ಇದೆಯಲ್ಲ, ಸೊ ಈ ಪಾಯಿಂಟಲ್ಲಿ ಅಬ್ಸರ್ವ್ ಮಾಡಿ ಏನಾದರೂ ಮಾರ್ಕೆಟ್ ಏನಾದರೂ ಈ ಪಾಯಿಂಟಲ್ಲಿ ಏನಾದರೂ ಗ್ಯಾಪ್ ಅಪ್ ಅದು ಓಪನ್ ಆಯಿತು ಅಂತ ಅಂದ್ಕೊಳ್ಳಿ, ಓಕೆನಾ.
ಸೊ ಈ ರೀತಿ ಎರಡು ಸ್ಟ್ರಾಂಗ್ ಆಗಿ ಬೈಯಿಂಗ್ ಕ್ಯಾಂಡಲ್ ಬಂದು, ಓಕೆ. ಸೊ ಈ ರೀತಿ ಸ್ಟ್ರಾಂಗ್ ಆಗಿ ಬೈಯಿಂಗ್ ಕ್ಯಾಂಡಲ್ ಬಂದರೂ ಕೂಡ ಯಾವುದೇ ಕಾರಣಕ್ಕೂ ಬೈಯಿಂಗ್ ಕಡೆ ಹೋಗಲ್ಲ, ಓಕೆನಾ. ಮಾರ್ಕೆಟ್ ಎನಿ ಟೈಮ್ ಏನಾಗುತ್ತೆ, ಮತ್ತೆ ಮಾರ್ಕೆಟ್ನಲ್ಲಿ ಏನಾಗುತ್ತೆ, ಸೆಲ್ಲಿಂಗ್ ಬರುವಂಥ ಚಾನ್ಸಸ್ ಇರುತ್ತೆ, ಓಕೆ. ಸೊ ಇವಾಗ ಇದಕ್ಕೆ ಯಾವ ರೀತಿ ಟ್ರೇಡ್ ಸೆಟಪ್ ಮಾಡ್ಕೋಬೇಕಂದ್ರೆ, ಸೊ ಇಲ್ಲಿ ನೋಡಿ ಎರಡು ಬೈಯಿಂಗ್ ಕ್ಯಾಂಡಲ್ ಸ್ಟ್ರಾಂಗ್ ಆಗಿ ಬೈಯಿಂಗ್ ಕ್ಯಾಂಡಲ್ ಬಂದು ನೆಕ್ಸ್ಟ್ ಏನಾಗಬೇಕಾಗತ್ತಂದ್ರೆ ಇಲ್ಲಿ ಏನಾಗಬೇಕು, ಅಗೇನ್ ಎರಡು ಸ್ಟ್ರಾಂಗ್ ಸೆಲ್ಲಿಂಗ್ ಕ್ಯಾಂಡಲ್ ಬರಬೇಕಾಗತ್ತೆ, ಓಕೆನಾ. ಈ ರೀತಿ ಎರಡು ಸ್ಟ್ರಾಂಗ್ ಸೆಲ್ಲಿಂಗ್ ಕ್ಯಾಂಡಲ್ ಬರಬೇಕಾಗುತ್ತೆ. ಈ ರೀತಿ ಬಂದು ಏನಾದರೂ ಪ್ರೈಸ್ ಫುಲ್ ಬ್ಯಾಕ್ ಹೋಯ್ತಂದರೆ ಸ್ಮಾಲ್ ರಿಸ್ಕನ್ನು ಇಟ್ಕೊಂಡು ನಾವೇನು ಮಾಡ್ಬೋದು ಅಂದರೆ ಸೆಲ್ ಸೈಡನ್ನು ನೋಡ್ಬೋದು, ಓಕೆ. ಸೊ ಎಲ್ಲಿವರೆಗೆ ಬರುತ್ತಂದರೆ 55,700ವರೆಗೂ ಬರುವಂಥ ಚಾನ್ಸಸ್ ಇರುತ್ತೆ, ಓಕೆ, ಸೆಲ್ಲಿಂಗ್ ಕಡೆ ಬ್ಯಾಂಕ್ ನಿಫ್ಟಿಯಲ್ಲಿ, ಓಕೆ. ಅದೇ ರೀತಿ ನಿಫ್ಟಿನ ಅನಾಲಿಸಿಸ್ನ ಮಾಡೋಣ. ಸೊ ನಿಫ್ಟಿಯಲ್ಲಿ ನೋಡಿ ಫಸ್ಟ್ ಮಾರ್ಕೆಟಲ್ಲಿ ಯಾವ ರೀತಿ ಬಿಹೇವಿಯರ್ ಇದೆ ಅಂತೇಳಿ ತಿಳ್ಕೊಬೇಕಾಗುತ್ತೆ, ಓಕೆ. ಸೊ ಇಲ್ಲಿ ನೋಡ್ಬೋದು ಪ್ರೈಸ್ ಈ ಪಾಯಿಂಟಲ್ಲಿ ಗ್ಯಾಪ್ ಅಪ್ನ ಮಾಡ್ಕೊಂಡು ಸೆಲ್ಲಿಂಗನ್ನು ಮಾಡಿದ್ದಾರೆ. ಇದೇ ಪಾಯಿಂಟಲ್ಲಿ ಸೆಲ್ಲರ್ನ ಟ್ರ್ಯಾಪ್ ಮಾಡಿ ಪ್ರೈಸ್ ಒಂದು ಬೈಯಿಂಗ್ ಆ್ಯಕ್ಟಿವಿಟಿನ ಮಾಡಿದ್ದಾರೆ, ಕ್ರಿಯೇಟ್ ಮಾಡ್ಕೊಂಡು ಹೋಗಿದ್ದಾರೆ. ಬಟ್ ಏನಾಗಿದೆ, ಫುಲ್ ಡೇ ಮಾರ್ಕೆಟಲ್ಲಿ ಏನಾಗಿದೆ, ಸೈಡ್ ವೈಸ್ ಆ್ಯಕ್ಟಿವಿಟಿನ ಕ್ರಿಯೇಟ್ ಮಾಡಿಕೊಂಡು ಅಗೇನ್ ಏನೋ ಬ್ರೇಕ್ಔಟ್ ಮಾಡ್ಲಿಕ್ಕೆ ಹೋಗಿದ್ದಾರೆ, ಅವ್ರನ್ನ ಟ್ರ್ಯಾಪ್ ಮಾಡಿ ನೆಕ್ಸ್ಟ್ ಏನು ಮಾಡಿದ್ದಾರೆ ಅಂದರೆ ಕೆಳಗಡೆ ತೊಗೊಂಡ್ಬಂದು ಕ್ಲೋಸ್ ಮಾಡಿದ್ದಾರೆ, ಓಕೆ. ಇದಕ್ಕೆ ಯಾವ ರೀತಿ ಟ್ರೇಡ್ ಸೆಟಪ್ ಮಾಡ್ಕೋಬೇಕಂದ್ರೆ ಸಿಂಪಲ್ ಇರುತ್ತೆ, ಓಕೆನಾ. ಸೊ ಅಗೇನ್ ನೋಡಿ ಅಬ್ಸರ್ವ್ ಮಾಡಿ, ಈ ಪಾಯಿಂಟಿಗೆ ಹೋಗಬೇಕಾಗುತ್ತೆ, ಓಕೆನಾ. ಬ್ಯಾಂಕ್ ನಿಫ್ಟಿ ನೋಡಿ ಈ ಪಾಯಿಂಟಿಗೆ, ಈ ಏರಿಯಾಗೆ ಹೋಗಬೇಕಾಗುತ್ತೆ. ಸೊ ಎನಿ ಟೈಮ್ ಏನಾದರೂ ಪ್ರೈಸ್ ಇಲ್ಲಿ ಅದು ಓಪನ್ ಆಗಿ ಗ್ಯಾಪ್ ಅಪ್ಪನ್ನು ಓಪನ್ ಮಾಡ್ಕೊಂಡು ಏನಾದರೂ ಮೇಲ್ಗಡೆ ಹೋಯ್ತು ಅಂತ ಅಂದ್ಕೊಳ್ಳಿ, ಓಕೆನಾ. ಸೊ ಈ ರೀತಿ ಮೇಲ್ಗಡೆ ಹೋಯ್ತಂದರೆ ಅಗೇನ್ ಇಲ್ಲಿ ನಮಗೇನಾಗಬೇಕಂದ್ರೆ ಸ್ಟ್ರಾಂಗ್ ಸೆಲ್ಲಿಂಗ್ ಕ್ಯಾಂಡಲ್ ಬರಬೇಕಾಗುತ್ತೆ, ಓಕೆ. ಸೊ ಎರಡು ಸ್ಟ್ರಾಂಗ್ ಸೆಲ್ಲಿಂಗ್ ಕ್ಯಾಂಡಲ್ ಬಂದು ನೆಕ್ಸ್ಟ್ ಏನಾದರೂ ಒಂದು ಫುಲ್ ಬ್ಯಾಕ್ ಹೋಯ್ತಂದರೆ ನೆಕ್ಸ್ಟ್ ನಾವೇನು ಮಾಡ್ಬೋದು ಅಂದರೆ ಇದೇ ಪಾಯಿಂಟಿಂದ ನಾವೇನು ಮಾಡ್ಬೋದು, ಸೆಲ್ಲಿಂಗನ್ನು ನೋಡ್ಬೋದು. ಫಸ್ಟ್ ಟಾರ್ಗೆಟ್ ಎಲ್ಲಿವರೆಗೂ ಇರುತ್ತೆ ಅಂದರೆ 25,100ವರೆಗೂ ಇರುತ್ತೆ. ಸೊ ಸೆಕೆಂಡ್ ಟಾರ್ಗೆಟ್ ಎಲ್ಲಿವರೆಗೂ ಇರುತ್ತೆ ಅಂದರೆ 25,060ವರೆಗೂ ಇರುತ್ತೆ, ಓಕೆನಾ, ಸೆಲ್ಲಿಂಗ್ ಸೈಡ್. ಸೊ ಈ ರೀತಿ ನಾವು ಟ್ರೇಡ್ ಸೆಟಪ್ ಮಾಡ್ಕೋಬೇಕಾಗುತ್ತೆ ಸೆಲ್ಲಿಂಗ್ ಸೈಡ್ ನಿಫ್ಟಿಯಲ್ಲಿ ನೋಡಿ. ಅಕಸ್ಮಾತ್ ಮಾರ್ಕೆಟ್ ಏನಾದರೂ ಗ್ಯಾಪ್ ಡೌನ್ ಆಯ್ತು ಅಂತ ಅಂದ್ಕೊಳ್ಳಿ, ಓಕೆನಾ. ಈ ಲೆವೆಲ್ ಕೆಳಗಡೆ ಗ್ಯಾಪ್ ಡೌನ್ ಆಯ್ತು ಅಂತ ಅಂದ್ಕೊಳ್ಳಿ. ಸೊ ಇಲ್ಲಿ ಏನಾಗಬೇಕಂದ್ರೆ ಒಂದು ಸ್ಟ್ರಾಂಗ್ ಸೆಲ್ಲಿಂಗ್ ಕ್ಯಾಂಡಲ್ ಬರಬೇಕಾಗುತ್ತೆ, ಓಕೆನಾ. ಈ ರೀತಿ ಒಂದು ಸ್ಟ್ರಾಂಗ್ ಸೆಲ್ಲಿಂಗ್ ಕ್ಯಾಂಡಲ್ ಬಂದು ನೆಕ್ಸ್ಟ್ ಏನಾಗಬೇಕಂದ್ರೆ ಎರಡು ಸ್ಟ್ರಾಂಗ್ ಬೈಯಿಂಗ್ ಕ್ಯಾಂಡಲ್ ಬರಬೇಕಾಗುತ್ತೆ, ಈ ರೀತಿ, ಓಕೆ. ಸೊ ಈ ರೀತಿ ಎರಡು ಸ್ಟ್ರಾಂಗ್ ಬೈಯಿಂಗ್ ಕ್ಯಾಂಡಲ್ ಬಂದು ನೆಕ್ಸ್ಟ್ ಏನಾದರೂ ಫುಲ್ ಬ್ಯಾಕ್ ಬಂತಂದರೆ ನೆಕ್ಸ್ಟ್ ನಾವೇನು ಮಾಡ್ಬೋದು, ಸ್ಮಾಲ್ ರಿಸ್ಕನ್ನು ಇಟ್ಕೊಂಡು ಬೈ ಸೈಡ್ ನೋಡ್ಬೋದು. ಎಲ್ಲಿವರೆಗೂ ಹೋಗುತ್ತಂದರೆ ಸೇಮ್ ಇದೇ ಲೆವೆಲ್ವರೆಗೂ ಹೋಗುತ್ತೆ, ಓಕೆ. ಸೊ ಈ ಪಾಯಿಂಟ್ವರೆಗೂ ಹೋಗೋ ಚಾನ್ಸಸ್ ಇರುತ್ತೆ, 25,160ವರೆಗೂ ಹೋಗುವಂಥ ಚಾನ್ಸಸ್ ಇರುತ್ತೆ ನಿಫ್ಟಿಯಲ್ಲಿ, ಓಕೆ. ಸೊ ಈ ರೀತಿ ನಾವು ಟ್ರೇಡಿಂಗ್ ಸೆಟಪ್ನ ಮಾಡ್ಕೊಂಡು ಟ್ರೇಡಿಂಗನ್ನು ಮಾಡ್ಬೋದಾಗಿರುತ್ತೆ ಬ್ಯಾಂಕ್ ನಿಫ್ಟಿಲಿ ಮತ್ತು ನಿಫ್ಟಿಲಿ. ಸೊ ಎಲ್ಲರೂ ರಿಸ್ಕ್ ಮ್ಯಾನೇಜ್ಮೆಂಟ್ನ ಮಾಡಿ 100% ಸಕ್ಸಸ್ಫುಲ್ ಟ್ರೇಡರ್ ಆಗ್ತೀರಾ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್ ಎಲ್ಲ